ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಗುರುವಾರ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಸೊ ಇವಾಗ ನಾನು ತಿಂಡಿನ ಮಾಡ್ಕೋಬೇಕು. ಹಾಗೆ ಬಾಗಿಲಿಗೆ ಅರಿಶಿನ ಹಾಕಿ ನಾವು ಬಾಗಿಲನ್ನೆಲ್ಲ ಕ್ಲೀನಾಗಿ ತೊಳೆಯೋದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಹೇಳಿ ಕೆಲವರಿಗೆ ಡೌಟ್ ಇರುತ್ತೆ. ಲಕ್ಷ್ಮಿ ಕೂಡ ಬಾಗಿಲಲ್ಲಿ ನೆಲೆಸ್ತಾಳೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಹಾಗೆ ಅರಿಶಿನ ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಬಾಗಿಲನ್ನು ಅರಿಶಿನದಿಂದ ಅಲಂಕಾರ ಮಾಡೋದು ಒಳ್ಳೆಯದು. ಇದು ನೆಗೆಟಿವಿಟಿನ ಕೂಡ ದೂರ ಮಾಡುತ್ತೆ. ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ಮಾಡ್ತಾ ಇದ್ದೀನಿ. ದೋಸೆ ಹಾಗೆ ಸ್ವಲ್ಪ ನೇರಳೆ ಹಣ್ಣಿತ್ತು. ಒಂದು ಮಿನಿ ಬ್ಲಾಗ್ ಶಾರ್ಟ್ಸ್ ಕೂಡ ಹಾಕಿದ್ದೆ ನಾನು ನೇರಳೆ ಹಣ್ಣದು ರಾತ್ರಿಯೇ. ಸೊ ಇವಾಗ ಟಿಫನ್ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಗಿದೆ. ಈ ರೀತಿಯಾಗಿ ನನ್ನ ಒಂದು ಡ್ರೆಸ್ ಇವತ್ತಿಂದು. ಸೊ ಹಾಗೆ ನಾನು ಇವತ್ತೊಂದು ಟಿಪ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಪೂಜೆ ಆಗಿರೋ ಕಾರಣ ಮನೆಯಲ್ಲಿ ದೀಪ ಹಾಗೆ ಉರಿತಾ ಇರಬೇಕು. ಸೊ ಹಾಗಾಗಿ ನಾನು ದೀಪ ಹಚ್ಚಿದ ಮೇಲೆ ಮನೆ ದೇವ್ರ ಬಾಗಿಲಲ್ಲಿ ಈ ರೀತಿಯಾಗಿ ಸ್ವಲ್ಪ ಲೈಟಿಂಗ್ಸ್ ಹಾಕಿದ್ದೀನಿ. ಇದನ್ನು ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮ್ ಯಾವಾಗಲೂ ಕೂಡ ಆನ್ ಮಾಡಿರ್ತೀನಿ. ಇವತ್ತಿನ ಟಿಪ್ ಏನಂತಂದರೆ ಇಡ್ಲಿನ ತಿನ್ನೋದ್ರಿಂದ ಕ್ಯಾನ್ಸರ್ ಅಂತ ಹೇಳಿ ಕೆಲವೊಂದು ವೀಡಿಯೋಗಳಲ್ಲಿ ಹಾಗೆ ಫುಡ್ ರಿವ್ಯೂವರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ನಾವು. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಪ್ಲೇಟ್ಸಿಗೆಲ್ಲ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀವಲ್ಲ, ಅದರಿಂದನೇ ಕ್ಯಾನ್ಸರ್ ಅನ್ನೋದು ಶುರುವಾಗೋದು. ಸೊ ಹಾಗಾಗಿ ಒಂದು ಬಿಳಿ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ ನಾನಿವಾಗ ತಟ್ಟೆ ಇಡ್ಲಿ ಮಾಡ್ತೀವಲ್ವ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಕಟ್ ಮಾಡ್ಕೊಂಡಾಗ ನಾನು ತೋರಿಸ್ತೀನಿ. ಮುಂಚೆ ನಾನು ಕೂಡ ಪ್ಲಾಸ್ಟಿಕ್ಕನ್ನೇ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಆ ವಿಡಿಯೋ ನೋಡಿ ಆದಮೇಲೆ ನಾನು ಕೂಡ ಕಾಟನ್ಗೆ ಬಂದೆ.